ಇನ್ನು ಬಿಜೆಪಿಯ ಶಾಸಕ ಪ್ರಭು ಚವ್ಹಾಣ್ಗೆ ಮತ್ತೆ ಶಾಕ್ ಎದುರಾಗಿದೆ. ಹೌದು, 1,00,000 ರೂಪಾಯಿ ದಂಡವನ್ನ ವಿಧಿಸಿದೆ ಕಲಬುರಗಿಯ ಹೈಕೋರ್ಟ್. ಹೌದು, ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತಹ ಪ್ರಕರಣದಲ್ಲಿ 1,00,000 ರೂಪಾಯಿ ದಂಡವನ್ನ ವಿಧಿಸಿದೆ. ಪದೇ ಪದೇ ನ್ಯಾಯಾಲಯಕ್ಕೆ ಸಮಯ ಕೇಳುತ್ತಿರುವ ಹಿನ್ನೆಲೆ ದಂಡವನ್ನ ವಿಧಿಸಿದೆ. ಪ್ರಭು ಚವ್ಹಾಣ್ ಮೂಲತಃ ಮಹಾರಾಷ್ಟ್ರದವರು. ಮಹಾರಾಷ್ಟ್ರದಲ್ಲಿ ಲಂಬಾಣಿ ಜಾತಿ ಅಲ್ಲಿ ಸಾಮಾನ್ಯವಾಗಿ ಎಸ್ಟಿಗೆ ಸೇರುತ್ತೆ. ಹಾಗಾಗಿ ಅವರು ಮಹಾರಾಷ್ಟ್ರದವರು. ಅವರ ಜಾತಿ ಪ್ರಮಾಣ ಪತ್ರವನ್ನ ರದ್ದುಪಡಿಸಲು ದಾವೆಯನ್ನ ಹೂಡಿದ್ರು ನರ್ಸಿಂಗ್ ಎನ್ನುವರು. ಇನ್ನು ನರ್ಸಿಂಗ್ ಅವರು ಹೂಡಿದಂತಹ ದಾವೆಯ ಪ್ರಕರಣಕ್ಕೆ ಸಂಬಂಧಿಸಿ ಅನೇಕ ಬಾರಿ ವಿಚಾರಣೆಗೆ ಸಮಯವನ್ನ ಕೇಳ್ತಾನೆ ಬಂದಿದ್ರು. ಏನು ಆಗಸ್ಟ್ 28ರಂದು ವಿಚಾರಣೆಯ ಸಮಯದಲ್ಲಿಯೂ ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ಪರವಿರುವಂತಹ ವಕೀಲರು ಸಮಯವನ್ನ ಕೇಳಿದ್ರು. ಹಾಗಾಗಿ ಪದೇ ಪದೇ ಸಮಯ ಕೇಳಿ ನ್ಯಾಯಾಲಯದ ಸಮಯವನ್ನ ಹಾಳು ಮಾಡ್ತಿರುವಂತಹ ಹಿನ್ನೆಲೆ ಅವರಿಗೆ 1,00,000 ರೂಪಾಯಿಯ ದಂಡವನ್ನ ವಿಧಿಸಿದೆ ಕಲಬುರಗಿಯ ಹೈಕೋರ್ಟ್. ಮತ್ತು ಮುಂದಿನ ವಿಚಾರಣೆಯನ್ನ ಸೆಪ್ಟೆಂಬರ್ 8ಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಹಾಗಾಗಿ ಪ್ರಭು ಚವ್ಹಾಣ್ಗೆ ಮತ್ತೆ ಶಾಕ್ ಅಂತ ಹೇಳಬಹುದು. ಏನು 1,00,000 ರೂಪಾಯಿಯ ದಂಡವನ್ನ ವಿಧಿಸಿದೆ ಕಲಬುರಗಿಯ ಹೈಕೋರ್ಟ್. ಯಾಕಂದ್ರೆ ನರ್ಸಿಂಗ್ ಎನ್ನುವರು ದಾವೆಯನ್ನ ಹೂಡಿದ್ರು. ನರ್ಸಿಂಗ್ ಅವರು ಹೂಡಿದಂತಹ ದಾವೆಯಲ್ಲಿ ಅವರ ಒಂದು ಆರೋಪ ಏನಂದ್ರೆ ಪ್ರಭು ಚವ್ಹಾಣ್ ಮಹಾರಾಷ್ಟ್ರದವರು. ಮಹಾರಾಷ್ಟ್ರದಲ್ಲಿ ಲಂಬಾಣಿ ಸಮುದಾಯ ಮತ್ತು ಲಂಬಾಣಿ ಜಾತಿ ಏನಿದೆ ಅದು ಎಸ್ಟಿ ವರ್ಗಕ್ಕೆ ಸೇರುತ್ತೆ. ಹಾಗಾಗಿ ಇಲ್ಲಿಯೂ ಅವರು ಮಹಾರಾಷ್ಟ್ರದಿಂದ ಬಂದವರು. ಹಾಗಾಗಿ ಅಲ್ಲಿಯೂ ಕೂಡ ಅದರ ಲಾಭವನ್ನ ಪಡೆದವರು. ಇಲ್ಲಿ ಎಸ್ಸಿ ಸಮುದಾಯದ ಲಾಭವನ್ನು ಕೂಡ ಪಡಿತಾ ಇದ್ದಾರೆ. ಹಾಗಾಗಿ ಅವರ ಜಾತಿ ಪ್ರಮಾಣ ಪತ್ರವನ್ನ ರದ್ದು ಮಾಡಬೇಕಂತ ನರ್ಸಿಂಗ್ ಅವರು ಹೈಕೋರ್ಟ್ ನಲ್ಲಿ ದಾವೆಯನ್ನ ಹೂಡಿದ್ರು. ಹಾಗಾಗಿ ಆ ದಾವೆಯ ವಿಚಾರಣೆಗೆ ಪದೇ ಪದೇ ಸಮಯವನ್ನ ಕೇಳ್ತಿರುವ ಹಿನ್ನೆಲೆ, ವಿಚಾರಣೆಗೆ ಹಾಜರಾಗದೆ ಸಮಯವನ್ನ ಕೇಳ್ತಿರೋದರ ಹಿನ್ನೆಲೆ ಮತ್ತೆ 1,00,000 ರೂಪಾಯಿಯ ದಂಡವನ್ನ ವಿಧಿಸಿದೆ ಮತ್ತು ವಿಚಾರಣೆಯನ್ನ ಸೆಪ್ಟೆಂಬರ್ 8ಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ.